ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಹೆಮ್ಮೆಯಿಂದ ನಿಮ್ಮ ವಿಜಯಣ್ಣನ ಪ್ರೀತಿಯಿಂದ ಕಾಣಬೇಕು, ಆ ರೀತಿ ದುಡಿತೇನೆ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ಯುವಕರು ವಿಶೇಷವಾಗಿ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವೆಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿದೆ ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಸಂಜೆ 6 ಗಂಟೆಗೆ ಹಾವೇರಿನಲ್ಲಿ ಅಂಬಿಗರ ಚೌಡಯ್ಯ ಶರಣ ಸಂಸ್ಕೃತಿ ಕಾರ್ಯಕ್ರಮ ಇದೆ. ಅದರಲ್ಲೂ ಕೂಡ ನಾನು ಭಾಗವಹಿಸಬೇಕಾಗಿದೆ. ನಾಳೆ ಬೆಳಗ್ಗೆ ಹುಬ್ಬಳ್ಳಿನಲ್ಲಿ ಜೈನ ಧರ್ಮದ ಒಂದು ಬೃಹತ್ ಸಮಾವೇಶನೂ ಕೂಡ ಇದೆ. ನಾಳೆ ಸಂಜೆ 6 ಗಂಟೆನಲ್ಲಿ ಕೊಪ್ಪಳದಲ್ಲೂ ಕೂಡ ಜಾತ್ರೆನೂ ಕೂಡ ಸುಮಾರು 2 ಲಕ್ಷ ಜನ ಸೇರ್ತಾ ಇದ್ದಾರೆ. ಹಾಗಾಗಿ ಕಾರ್ಯಕ್ರಮದ ನಿಮಿತ್ತ ತೆರಳಬೇಕಾಗಿದೆ. ಮತ್ತೊಮ್ಮೆ ಕಾರ್ಯಕ್ರಮದ ಸಂಘಟಕರು, ಆಯೋಜಕರಿಗೆ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಮತ್ತೊಮ್ಮೆ ಅವರ ಪಾದಾರವಿಂದಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಶ್ರದ್ಧೆ ತಾಯಂದರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ತಂದೆಗೆ ತಕ್ಕ ಮಗನಾಗಿ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾ ಮುಂದೆ ಸಾಕ್ತಿದ್ದಾರೆ. ನಿಮ್ಮ ಶುಭ ಹಾರೈಕೆ ಸದಾ ಅವರ ಹೆಸರಿಗೆ ತಕ್ಕ ಹಾಗೆ ವಿಜಯ ಸಿಗೋ ಹಾಗೆ ಇರ್ಲಿ ಎಂದೆನ್ನುತ್ತಾ ಪ್ರೀತಿಯ ಚಪ್ಪಾಳೆಯ ಮುಖೇನ ಧನ್ಯವಾದಗಳನ್ನ ಸಮರ್ಪಿಸೋಣ ವಿಜಯೇಂದ್ರರವರಿಗೆ. ಸಂಕ್ರಾಂತಿಯ ಶುಭ ದಿನದಂದು ಸಿದ್ದರಾಮೇಶ್ವರರ ಜಯಂತಿಯಂದು ನಾವೆಲ್ಲರೂ ಸೇರಿದ್ದೀವಿ. ಇಂದು ಮಾಡಲು ಮತ್ತೊಂದು ಕ್ರಾಂತಿಯನ್ನು ಎನ್ನುವಂತೆ ಪೂಜ್ಯ ಗುರುಗಳ ದಿವ್ಯ ಸಾನ್ನಿಧ್ಯ, ನಾಡಿನ ಗಣ್ಯರ ಉಪಸ್ಥಿತಿ, ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗನ್ನ ತಂದಿರುವಂತಹ ತಾವೆಲ್ಲರೂ ಧನ್ಯವಾದಗಳು. ಸಿರಿ ಕಿರಣ್ ಕುಮಾರ್ ಅವರು ಕೂಡ ಜೊತೆಯಾದರು ಗೌರವ ಸಮರ್ಪಣೆಯಲ್ಲಿ. ಈಗ ನಾನಾಗಲೇ ತಿಳಿಸ್ತಿದ್ದೆ ತಮ್ಮೆಲ್ಲರಿಗೂ ಕೂಡ, ಒಂದು ಕಾರ್ಯಕ್ರಮ ನಡೀತಿದೆ ಅಂತ ಹೇಳಿದ್ರೆ ಅರ್ಥಗರ್ಭಿತವಾಗಿ ಅದರ ಹಿನ್ನೆಲೆಯನ್ನ ಹೇಳುವಂತಹ ನುರಿತ ವಾಗ್ಮಿಗಳನ್ನ ಕರೆಸೋದು ಕಾರ್ಯಕ್ರಮಕ್ಕೆ ಶೋಭೆಯನ್ನ ಹೆಚ್ಚುತ್ತೆ. ವಿಜಯೇಂದ್ರರವರು ಕೂಡ ತೆರಳುತ್ತಿದ್ದಾರೆ. ಅವರಾಗಲೇ ಹೇಳಿದ್ದಾರೆ ಹೊರಡಬೇಕು ರಾಣೆಬೆನ್ನೂರಿಗೆ ಅಂತ. ಅವರನ್ನ ಪ್ರೀತಿಯಿಂದ ಬೀಳ್ಕೊಡ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದೇನೆ ಹಿರಿಯ ಕನ್ನಡ ಉಪನ್ಯಾಸಕರು CV ನೀರಜರವರನ್ನ. ಇಂದಿನ ಯುವ ಪೀಳಿಗೆಗೆ ವಚನ ದರ್ಶನದ ಪ್ರಾಮುಖ್ಯತೆಯ ಕುರಿತಾಗಿ ಬೆಳಕನ್ನ ಚೆಲ್ಲಿದ್ದಾರೆ ಅವರ ಉಪನ್ಯಾಸದ ಮುಖೇನ.